ಅಣ್ಣ ತಮ್ಮಂದ್ರು ಆಟ ಕೈವಾಡ ಸಂಖ್ಯೆ ಗೊತ್ತಿತ್ತು ಬದಲಾಗ್ತದೆ ಅಂತ. ಮುಂಚೆ ಅರೆಸ್ಟ್ ಆಗಿನ ಮುಂಚೆ ಅವರೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಸರ್. ಗೊತ್ತಿರ್ತದೆ, ನನಗಂತೂ ಗೊತ್ತಿಲ್ಲ, ವಿಚಾರನೇ ಗೊತ್ತಿಲ್ಲ. ಈಗ ಏರ್ಪೋರ್ಟಲ್ಲಿ ಯಾರು ಟಿವಿ ಯಾರು ಪ್ರಶ್ನೆ ಕೇಳಿದ್ರು ತಿಳಿದ್ಬಿಟ್ಟು ಮಾತಾಡ್ತೀನಿ. ನಾನು ಯಾವುದೋ ಅದ್ರ ಬಗ್ಗೆ ನಮ್ಮ ಮಾಹಿತಿ ತೆಗೆದುಕೊಂಡು ಇಂಥ ವಿಚಾರ ಎಲ್ಲ ಬಿಜೆಪಿಯವರೇ ಇದ್ರೆ ರಿಯಾಕ್ಟ್ ಮಾಡೋದು. ಬಿಜೆಪಿಯವರು ಸಂವಿಧಾನದ ಹಕ್ಕಿನಲ್ಲಿ ಆರ್ ಅಶೋಕ್ ಇದ್ದಾರೆ, ಪಕ್ಷದ ಅಧ್ಯಕ್ಷರಲ್ಲಿ ವಿಜೇಂದ್ರ ಇದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಅವರೆಲ್ಲ ಮಾತಾಡ್ತಾರೆ. ಸರ್, ದಲಿತರ ಬಗ್ಗೆ ಮತ್ತೆ ಒಕ್ಕಲಿಗರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಡಿಯೋದಲ್ಲಿ. ಈ ರೀತಿ ಒಬ್ಬರು ಜನಪ್ರತಿನಿಧಿಗಳು ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿನೋ ತಪ್ಪು ಮಾತಾಡೋದಕ್ಕೆ? ಅದಕ್ಕೆ ಇವರೆಲ್ಲ ಮಾತಾಡಬೇಕು. ಆ ಸಮುದಾಯದ ಮುಖ್ಯಸ್ಥರು, ಸ್ವಾಮೀಜಿಗಳು, ಹಿರಿಯರು, ಬೇರೆ ಬೇರೆ ನಾಗರಿಕರು ಎಲ್ಲರೂ ಮಾತಾಡ್ತಾರೆ. ಇದ್ರ ಬಗ್ಗೆ ಏನು ಅಭಿಪ್ರಾಯ, ಒಳ್ಳೆಯದು ಕೆಟ್ಟದ್ದು, ಅವರೆಲ್ಲ ಮಾರ್ಗದರ್ಶನ ಕೊಡಬೇಕು. ಸರಿ ಅಂದರೆ ಸರಿ ಅಂತ ಒಪ್ಕೋಬೇಕು, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ, ಇಷ್ಟೇ. ನನ್ನ ಧ್ವನಿನೇ ಅಲ್ಲ, ಬಂಧನ ಮಾಡೋದಕ್ಕೆ ಹುನ್ನಾರ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಪಾಪ ನನಗೆ ಆಯಿತು ನನಗೇನು ಗೊತ್ತಿಲ್ಲ. ಈ ಪೇಪರ್ ಏನು ಬರೆದಿರ್ತೀರಿ, ಟಿ ವಿಯಲ್ಲಿ ತೋರಿಸಿದ್ರೆ ಅಷ್ಟು ಗೊತ್ತು ನನಗೆ. ಇನ್ನು ನಾನು ಮಾಹಿತಿ ತಿಳ್ಕೊಂಡು ನಾನು ಊರಲ್ಲಿ ಇಲ್ಲ. ಏನೋ ಪಾಪ ನೀವು ಬಂದು ಮಧ್ಯರಾತ್ರಿ 4 ಗಂಟೆಗೆ 3:30 ಗಂಟೆಗೆ ಕರ್ಕೊಂಡಿದ್ದೀನಿ. ನಾನು ಈ ಬೆಳಿಗ್ಗೆ ಕ್ಯಾಬಿನೆಟ್ ಇದೆ, ಗುಲ್ಬರ್ಗಾಗೆ ಹೋಗ್ಬೇಕು 7 ಗಂಟೆಗೆ. ಅದು ನಿಮ್ಗೆ ಗೌರವ ಕೊಡಬೇಕು ಅಂತ ಮಾತಾಡ್ತೀನಿ. ನಾಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗುಂಪು ಘರ್ಷಣೆ ಆಗಿತ್ತು. ಅದಕ್ಕೆ ಒಂದು ಸಮುದಾಯಕ್ಕೆ ಇವರು ಜಾಸ್ತಿ ಕುಮ್ಮಕ್ಕು ಕೊಟ್ಕೊಂಡು ಈ ರೀತಿ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು, ಸತ್ಯ ಶೋಧನಾ ಸಮಿತಿ. ಅದೆಲ್ಲ ಸರ್ಕಾರ ಇದೆ, ಪೊಲೀಸ್ ಇದ್ದಾರೆ, ಅವೆಲ್ಲ ಕಾನೂನು ಪ್ರಕಾರ ಏನು ಬೇಕು ಅದು ವ್ಯವಸ್ಥೆ ಮಾಡ್ತಾರೆ. ಸರ್, ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಸಿಎಂ ಬಗ್ಗೆ ಏನಾದರೂ ಚರ್ಚೆ ಆಯ್ತು ಸರ್? ಅದೇ ನಮ್ಮ ಪಾರ್ಟಿ ಲೀಡರ್ನ ನಾನು ಭೇಟಿ ಮಾಡೋಕ್ಕೆ ನಿಮ್ಮ ಪರ್ಮಿಷನ್ ತಗೋಬೇಕು, ಯಾವ ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ಸರ್, ಭೇಟಿಯಾಗಿ ಏನು ಮಾತುಕತೆ ಆಯ್ತು ಅನ್ನೋದು ಸಿಎಂ ಬಗ್ಗೆ ನಿಮ್ಮತ್ತು ಹೇಳ್ತಾರಾ? ಏನು ಕುಶಲಪ್ಪ, ಒಂದು ನಮ್ಮ ಲೀಡ್ರು ಅವರು, ನಮ್ಮ ಲೀಡ್ರ್ ನಾನು ಭೇಟಿ ಮಾಡೋಕ್ಕೆ ನಾನೇನು ಮಾತಾಡ್ತೀನಿ? ನಮ್ಮ ಲೀಡರ್ ಹತ್ರ ಏನು ಮಾತಾಡ್ತೀನಿ, ನಮ್ಮ ತಮ್ಮನ ಹತ್ರ ಏನು ಮಾತಾಡ್ತೀನಿ, ತಂಗಿ ಹತ್ರ ಏನು ಮಾತಾಡ್ತೀನಿ, ನಮ್ಮ ಮನೆಯವ್ರ ಹತ್ರ ಏನು ಮಾತಾಡ್ತೀನಿ, ನಮ್ಮ ಫ್ಯಾಮಿಲಿ ಹತ್ರ ಏನು ಮಾತಾಡ್ತೀನಿ, ಅವೆಲ್ಲ ನಿಮ್ಗೆ ಹೇಳ್ಬೇಕು. ರಾಜ್ಯದ ರಾಜಕಾರಣ ವಿಚಾರವಾಗಿ ಏನೋ ಚರ್ಚೆ ಆಯ್ತಂತ ಸರ್ ಅಷ್ಟೇ. ಒಳ್ಳೆದಾಗಿ ನಡೀಲಿ ನಿಮಗೆಲ್ಲ. ಕರ್ನಾಟಕ ಗುಲ್ಬರ್ಗ ವಿಮೋಚನಾ ದಿನ ಆಚರಣೆ ಮಾಡೋದು. ನಮಸ್ಕಾರ.